ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಭಾರ್ಗವಿ ತುಂಬಾನೇ ಕೋಪ ಮಾಡ್ಕೊಂಡು ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ವಿಕ್ಕಿ ಮಾಡಿರೋ ಕೆಲ್ಸಕ್ಕೆ ಪಾಪ ಪೂರ್ಣಿ ಏನ್ ಮಾಡ್ತಾಳೆ ಭಾರ್ಗವಿ ಅಂತ ಅವ್ರ ಅತ್ತೆ ಕೇಳ್ತಾರೆ. ಏನ್ ಮಾಡಿದರೆ ಅಂತೆ, ನೀನೇ ಇವ್ರನ್ನ ಬಾಯಿ ಬಿಟ್ಟು ಕೇಳು ಅತ್ತೆ ಅಂತ ಹೇಳ್ತಾರೆ. ನನ್ನನ್ನ ಕೋರ್ಟ್ಗೆ ಹೋಗದೆ ಇರೋ ಹಾಗೆ ತಡೆದಿದ್ದು ಇವ್ರೆ ಅಂತ ಹೇಳ್ತಾಳೆ. ಎಲ್ಲಿ ಹೋದ್ರುನು, ಕೋರ್ಟ್ಗೆ ಹೋದ್ರುನು, ಕುಂತ್ರುನು ನಿಂತ್ರುನು ಲಂಚ ತಗೊಂಡಿದ್ದೀರಾ ಅಂತ ಹೇಳಿ ಹೇಳಿ ನನ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಿಜವಾಗ್ಲು ಹೇಳಮ್ಮ, ನನ್ಗೆ ಗೊತ್ತಿಲ್ಲದೆ ಏನಾದ್ರೂ ಆಗಿದ್ರೆ ಹೇಳು ಅಂತ ಭಾರ್ಗವಿ ಕೇಳ್ತಾ ಇರ್ತಾಳೆ. ಆದ್ರೆ ಪೂರ್ಣಿ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ. ಅಲ್ಲ ಅಮ್ಮ, ವಿಕ್ಕಿ ಮನೆಗ್ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಸುಮ್ನೆ ಇದ್ದೆ, ನಿನ್ನ ಹತ್ರನೂ ಮಾತಾಡ್ಬೇಕಾದ್ರೂ ಸುಮ್ನೆ ಇದ್ದೆ. ಏನೋ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕಮ್ಮ ಸುಮ್ನಿದ್ದೆ? ಅವನು ನಿನ್ನ ಹತ್ರ ಬಂದು ನೀವು ಮಾಡಿದ್ದು ಸಹಾಯ ನನ್ಗೆ ಒಳ್ಳೇದಾಯ್ತು, ಇನ್ನೂ ಏನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ ಅಂತ ಹೇಳ್ದ. ಅವನ್ ಯಾಕಮ್ಮ ನಿನ್ನ ಹತ್ರ ಕೇಳ್ದ, ಹೇಳಮ್ಮ ಅಂತ ಹೇಳ್ದಾಗ ಭಾರ್ಗವಿ ಅವನು ಆ ರೀತಿ ಯಾಕೆ ಮಾತಾಡ್ದ ಅಂತ ನನ್ಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಕಣೆ ಅಂತ ಹೇಳ್ತಾಳೆ. ಯಾಕಮ್ಮ ಈ ರೀತಿ ಮಾಡ್ತಾ ಇದೀಯ? ಏನಾದ್ರೂ ಗೊತ್ತಿದ್ರೆ ನನ್ನಿಂದ ಮುಚ್ಚಿಡ್ಬೇಡ, ಹೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ, ನಾನ್ ಲಂಚ ತಗೊಂಡಿದೀನಿ ಅಂತ ಹೇಳಿ ನನ್ಗೆ ಅವಮಾನ ಮಾಡಿದ್ರೆ ನನ್ ಬೇಜಾರಾಗ್ತಾ ಇರ್ಲಿಲ್ಲ ಅಮ್ಮ. ಆದ್ರೆ ಅಪ್ಪಗೆ ಹೋಲ್ಸಿ ಮಾತಾಡ್ತಾ ಇದಾರಮ್ಮ. ಇವಳು ಕೂಡ ಅಪ್ಪ ತರನೇ ಲಂಚ ತಗೊಂಡು ಕೋರ್ಟ್ಗೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಪಾಪ ನನ್ನಿಂದ ಅಪ್ಪಗೂ ಕೂಡ ಅವಮಾನ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ಭಾರ್ಗವಿ ಅಳ್ತಾ ಇರ್ಬೇಕಾದ್ರೆ ಇನ್ನು ಈ ಕಡೆ JP ಪಾಟೀಲ್ನ ತೋರಿಸ್ತಾರೆ. ಜಯಂತ್ ಕೋಪ ಮಾಡ್ಕೊಂಡು, ನಿಜವಾಗ್ಲು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ಒಂದು ಸುಳ್ಳು ಕೇಸಿಗೋಸ್ಕರ ನಿನ್ನ ಎಥಿಕ್ಸ್ನೇ ಬಿಟ್ಟು ನೀನು ಕೆಲಸ ಮಾಡ್ತಾ ಇದೀಯಾ. ಅವ್ರಿಗೋಸ್ಕರ ನೀನ್ ಯಾಕಣ್ಣ ಈ ಮಟ್ಟಕ್ಕೆ ಹೋಗಿದೀಯ ಅಂತ ಕೇಳ್ತೇನೆ. ಇವತ್ತು ನೀನು ಅವ್ರಿಗೋಸ್ಕರ ಮನೆಯವ್ರನ್ನೇ ನಂಬ್ತಾ ಇಲ್ಲ, ಮನೆಯವ್ರನ್ನೇ ಕೆಟ್ಟೋರು ಅನ್ನೋ ತರ ನೋಡ್ತಾ ಇದೀಯ. ನೆನ್ಪಿರ್ಲಿ ಅಣ್ಣ, ಅವ್ರಿಗೂ ಕೂಡ ಒಬ್ಳು ಮಗಳಿದ್ದಾಳೆ. ಆ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ. ಆದ್ರೆ ಆ ಹೆಣ್ಣಿನ ಶಾಪ ಯಾವತ್ತೂ ತಡೆದೇ ಬಿಡೋದಿಲ್ಲ ಅಂತ ಜಯಂತ್ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಜಯಂತ್, ಏನ್ ಮಾತಾಡ್ತಾ ಇದೀಯ? ನಿಮ್ಮ ಅಣ್ಣ ಅನ್ನೋ ಒಂದು ಸ್ವಲ್ಪನೂ ಕೂಡ ಗೌರವ ಇಲ್ಲ. ನಿಜವಾಗ್ಲೂ ನೀನು ಅವ್ರ ತಮ್ಮ ಅಂತ ಹೇಳೋಕೆ ನನ್ಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿದಾಗ, ಏನ್ ಮಾಡ್ತೀರಾ ಅದಕ್ಕೆ, ಏನ್ ಮಾಡ್ತೀರಾ? ಸಾಧ್ಯ ಆದ್ರೆ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತೀರಾ. ಆದ್ರೆ ನಾನು ಮನೆಯಿಂದ ಆಚೆ ಹೋಗೋದಿಲ್ಲ. ಯಾಕೆಂದ್ರೆ ಅಮ್ಮಗೆ ಮಾತು ಕೊಟ್ಟಿದ್ದೀನಿ, ಈ ಕೂಡು ಕುಟುಂಬ ಯಾವುದೇ ಕಾರಣಕ್ಕೂ ನನ್ನಿಂದ ಒಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮಣ್ಣ ನನ್ಗೇನಂದ್ರೂ ಪರವಾಗಿಲ್ಲ, ನನ್ಗೆ ಬೇಜಾರಾಗೋದಿಲ್ಲ. ಆದ್ರೆ ನಿಜವಾಗ್ಲೂ ಕೂಡ ಅವನು ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ, ಇದಕ್ಕೆ ಅವನು ಅನುಭವಿಸ್ತಾನೆ ಅಂತ ಹೇಳ್ಬಿಟ್ಟು ಜಯಂತ್ ಅಲ್ಲಿದ್ದ ಹೋಗ್ಬಿಡ್ತಾನೆ. JP, ನೀನೇನು ವರಿ ಮಾಡ್ಬೇಡ, ಜಯಂತ್ ಏನು ಕೋಪದಲ್ಲಿ ಆ ರೀತಿ ಮಾತಾಡ್ತಾನೆ ಅಂತ ಅದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹೋಗಿರಿ, ನಾನು ಕಾಫಿ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬೃಂದ, ನಿಮ್ಮ ಮಾವ ಒಂದ್ ಕಪ್ ಕಾಫಿ ಕೊಡು ಅಂತ ಹೇಳ್ತಾಳೆ. ನಾನಾ ಅಂತ ಬೃಂದ ಕೇಳಿದಾಗ, ನೀನೇ ತಾನೇ ಬೃಂದ, ಹೋಗಿ ಕೊಡು ಅಂತ ಅವ್ರ ಅತ್ತೆ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಂದನ ಅರ್ಜುನ್ ಮತ್ತೆ ಭಾರ್ಗವಿ ಇರೋ ಫೋಟೋನ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇಷ್ಟು ವರ್ಷ ನಾನು ಕೂಡ ನಿನ್ ಜೊತೆಲಿದ್ದೀನಿ, ಆದ್ರೆ ಒಂದು ದಿನನೂ ಕೂಡ ನೀನು ನನ್ನ ಹತ್ರ ಈ ತರ ಬಿಹೇವ್ ಮಾಡಿಲ್ಲ. ಆದ್ರೆ ಅವಳಿಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇದೀಯ ಯಾಕೆ ಅರ್ಜುನ್ ಅಂತ ಅಳ್ತಾ ಇರ್ಬೇಕಾದ್ರೆ ಅದನ್ನ ಶಕ್ತಿ ಪ್ರಸಾದ್ ಕೂಡ ನೋಡ್ತಾರೆ. ಬಂದ್ಬಿಟ್ಟು, ಪುಟ್ಟ ಏನಾಯ್ತು, ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ ಹೇಳು ಅಂತ ಕೇಳಿದಾಗ, ನನ್ಗೆ ಯಾಕೋ ನನ್ನ ಮತ್ತೆ ಅರ್ಜುನ್ ಮದ್ವೆ ಆಗೋದು ಡೌಟ್ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಯಾಕೆ, ನೀನ್ ಇನ್ನು ಆ ಫೋಟೋದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಶಕ್ತಿ ಪ್ರಸಾದ್ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸಾಕ್ಷಿ ಮತ್ತೆ ನಿರ್ಮಲನ ತೋರಿಸ್ತಾರೆ. ಅಕ್ಕ, ಏನಕ್ಕ, ಜಯಂತ್ ಮಾವ ಈ ರೀತಿ ಮಾತಾಡ್ಬಿಟ್ರು ಅಂತ ಸಾಕ್ಷಿ ಹೇಳ್ದಾಗ, ಏನೇ ಆದ್ರೂ ಕೂಡ ಈ ಮನೆಗೆ ವಂದನನೇ ಸೊಸೆ ಆಗಿ ಬರೋದು. ಅದಕ್ಕೇನೆ ಬೆಳಗ್ಗೆ ಇವೆಂಟ್ ಆರ್ಗನೈಸರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಇವತ್ತೇ ಒಂದು ಅಂತ್ಯನ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡ್ತಾಳೆ. ಅದೇ ಟೈಮ್ಗೆ ಶಕ್ತಿ ಪ್ರಸಾದ್ ಕೂಡ ಫೋನ್ ನ ಪಿಕ್ ಮಾಡ್ತಾರೆ. ಅಣ್ಣ, ಏನ್ ಗೊತ್ತಾ, ಇವಾಗ ಈ ಕೇಸು ಮುಗಿಯೋ ಹಂತಕ್ಕೆ ಬಂದಿದೆ. ಆದಷ್ಟು ಬೇಗ ನಮ್ಮ ಅರ್ಜುನ್ ಮತ್ತೆ ವಂದನ ಎಂಗೇಜ್ಮೆಂಟ್ ನ ಮಾಡ್ಬೇಕು, ಹಾಗೇನೆ ಮದ್ವೆನೂ ಕೂಡ ಮಾಡಿ ಮುಗಿಸ್ಬೇಕು ಅಂತ ಹೇಳಿದಾಗ, ಅಲ್ಲ ಅಮ್ಮ, ಇನ್ನ ಕೇಸ್ ಕೂಡ ನಡೀತಾ ಇದೆ ತಾನೆ ಅಂತ ಹೇಳ್ತಾರೆ. ಆ ಕೇಸು ಆದಷ್ಟು ಬೇಗ ಮುಗಿಯೋ ತರ JP ಮಾಡೇ ಮಾಡ್ತಾರೆ. ನಮ್ ಬೃಂದ ಇದ್ದಾಳೆ ಅಲ್ವಾ, ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾಳೆ. ಇವತ್ತು ಆ ಭಾರ್ಗವಿ ಕೋರ್ಟ್ಗೆ ಬಂದಿಲ್ಲ, ಮುಂದೆನೂ ಕೂಡ ಬರೋದಿಲ್ಲ. ನೀವು ಕೇಸ್ ಬಗ್ಗೆ ಯೋಚನೆ ಮಾಡ್ಬೇಡಿ ಎಂದಾಗ, ನನ್ಗೂ ಕೂಡ ಖುಷಿ ಆಗ್ತಾ ಇದೆ ಅಮ್ಮ. ನಮ್ಮ ಮನೇಲಿ ಶುಭ ಕಾರ್ಯ ನಡೆದು ತುಂಬಾ ದಿನ ಆಗೋಯ್ತು, ಆದಷ್ಟು ಬೇಗ ಮದ್ವೆ ಕಾರ್ಯನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿದಾಗ, ಸರಿ ಅಣ್ಣ, ಆಯ್ತು, ನಾನು ಕೂಡ ರೆಡಿ ಮಾಡ್ಕೊಳ್ತೀನಿ ಅಂತ ನಿರ್ಮಲ ಹೇಳ್ತಾಳೆ. ಅವಾಗ ವಂದನ ಹತ್ರ ಬಂದ್ಬಿಟ್ಟು, ನಿಮ್ಮ ಅತ್ತೆ ಮಾತಾಡಿದ್ದು ಕೇಳಿಸ್ಕೊಂಡೆ ತಾನೆ, ನೀನು ಈ ಮದ್ವೆ ಬಗ್ಗೆ ವರಿ ಮಾಡ್ಬೇಡ, ನಿನ್ನ ಅರ್ಜುನ್ ಮದ್ವೆ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ವಂದನ ಕೂಡ ಫುಲ್ ಖುಷಿ ಆಗ್ಬಿಟ್ಟು, ಅರ್ಜುನ್ ಆ ಟಗರು ಪುಟ್ಟಿನ ಮರೆಯೋಕೆ ಶುರು ಮಾಡ್ಕೋ, ಯಾಕೆಂದ್ರೆ ನಿನ್ನ ನನ್ನ ಮದ್ವೆ ಆಗುತ್ತೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಅಪ್ಪ
ಅಪ್ಪ ಕೂಡ ದುಡ್ಡಿರೋ ಬ್ಯಾಗ್ನ ತಗೊಂಡ್ ಬಂದು ಜೋರಾಗಿ ಬಿಸಾಕ್ಬಿಡ್ತಾರೆ. ಅದನ್ನ ಪೂರ್ಣಿ ಮನೆಯವ್ರು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ. ಪೂರ್ಣಿ ಕೂಡ ಆ ದುಡ್ಡನ್ನ ವಾಪಸ್ ಬ್ಯಾಗಲ್ಲಿ ಇಟ್ಟು ಅವಳ ಕೈಯಲ್ಲಿ ಇಟ್ಕೊಂಡಿದ ತಕ್ಷಣ ಏನಮ್ಮ ಇದೆಲ್ಲ ಅಂತ ಕೇಳ್ತಾಳೆ. ಮನೇಲಿ ದುಡ್ಡು ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂತ ಹೇಳಿದಾಗ, ಅಯ್ಯೋ ರೀ, ಈ ದುಡ್ಡಿಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ರೀ, ಇದು ಬೃಂದ ಕೊಟ್ಟಿರೋ ದುಡ್ಡು ಅಂತ ಹೇಳ್ತಾಳೆ. ಅವಾಗ ಸಂಧ್ಯಾ ಕೂಡ ಬೇಜಾರ್ ಮಾಡ್ಕೊಂಡು, ಅಮ್ಮ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಅಮ್ಮ, ನಿಮ್ ನಡವಳಿಕೆಯಲ್ಲಿ ಏನೋ ಇದೆ, ನಿಜವಾಗ್ಲೂ ಕೂಡ ನೀವು ನನ್ಗೆ ಅನ್ಯಾಯ ಮಾಡಿದೀರಾ, ನಿಮ್ಮಿಂದ ನನ್ಗೆ ಮೋಸ ಆಯ್ತು ಅಮ್ಮ, ಮಗಳ ತರ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಮೋಸ ಮಾಡ್ಬಿಟ್ರಿ ಅಲ್ವಾ ಅಂತ ಹೇಳಿದಾಗ ಜೋರಾಗಿ ಪೂರ್ಣಿ ಕೆನ್ನೆಗೆ ಬಾರಿಸ್ಬಿಡ್ತಾಳೆ. ಅಮ್ಮ ಏನ್ ಮಾಡ್ತಾ ಇದೀಯಮ್ಮ, ಸಂಧ್ಯಾಗೆ ಯಾಕೆ ಹೊಡಿತಾ ಇದೀಯ, ಹೊಡಿಬೇಕು ಅಂತ ಇದ್ರೆ ನೀನು ನನಗ್ ಹೊಡಿ, ಒಬ್ಬರನ್ನ ಹೊಡಿಬೇಕು ಅಂದ್ರೆ ಏನಾದ್ರೂ ತಪ್ಪು ಮಾಡಿರ್ಬೇಕು, ಇಲ್ಲ ಅಂದ್ರೆ ಅವ್ರ ಮೇಲೆ ಹಕ್ಕಿರ್ಬೇಕು ಅಮ್ಮ, ಇವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ಸಂಧ್ಯೆ ಮೇಲಿರೋ ಹಕ್ಕನ್ನ ಕಳ್ಕೊಂಡಿದೀಯ, ಯಾಕಮ್ಮ ಈ ರೀತಿ ಮಾಡ್ದೆ, ಅಲ್ಲ ಅಮ್ಮ ನನ್ನ ಮತ್ತೆ ಅಪ್ಪ ಎಲ್ಲಾರ ಮರ್ಯಾದೆನೂ ಕೂಡ ಹೋಲ್ಸೇಲ್ ಆಗಿ ಹರಾಜ್ ಹಾಕ್ಬಿಟ್ಟೆ ಅಲ್ಲ, ಯಾಕಮ್ಮ ಅಂತ ಹೇಳಿದಾಗ, ಸಾಕ್ ಸುಮ್ನೆ ಇರೋ ಭಾರ್ಗವಿ, ಇವತ್ತು ನೀನು ಈ ಸಂಧ್ಯೆ ಇಬ್ರು ಕೂಡ ಜೀವಂತವಾಗಿ ಇರೋಕೆ ಕಾರಣನೇ ನೀವು ಕೋರ್ಟ್ಗೆ ಹೋಗದೆ ಇರೋದು ಅಂತ ಹೇಳ್ತಾಳೆ. ಇವಳು ನೋಡಿದ್ರೆ ಮೋಸ ಮಾಡಿದೀನಿ ಅಂತ ಹೇಳ್ತಾಳೆ, ನೀನ್ ನೋಡಿದ್ರೆ ಹೋಲ್ಸೇಲ್ ಆಗಿ ಮಾನನ ಹರಾಜ್ ಹಾಕಿದೀನಿ ಅಂತ ಹೇಳ್ತಾ ಇದ್ದೀರಾ, ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನೇ ಕಣೆ, ಯಾಕೆ ನನ್ಗೆ ಚುಚ್ಚಿ ಚುಚ್ಚಿ ನೋವು ಮಾಡ್ತಾ ಇದ್ದೀರಾ ಅಂತ ಪೂರ್ಣಿ ಹೇಳ್ತಾಳೆ. ಹಾಗಿದ್ರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ ತಕ್ಷಣ, ರೀ ಈ ದುಡ್ಡನ್ನ ಬೃಂದನೆ ಕೊಟ್ಟಿದ್ದು ರೀ, ಇವಾಗ ನನ್ನ ಸಂಸಾರ ಸರಿ ಇಲ್ಲ ಅಮ್ಮ, ನಾನು ನನ್ನ ಗಂಡ ಚೆನ್ನಾಗಾದ್ಮೇಲೆ ಬೇರೆ ಕಡೆ ಹೋಗಿ ಮನೆ ಮಾಡ್ಕೊಂಡು ಇರ್ತೀವಿ ಅಂತ ಹೇಳಿದ್ಲು, ಅಲ್ಲಿ ತನಕ ಈ ದುಡ್ಡನ್ನ ನಿನ್ನ ಹತ್ರ ಇಟ್ಕೋ ಅಂತ ಹೇಳಿದ್ರು, ನಾನು ಕೂಡ ತುಂಬಾ ಸಲ ಈ ದುಡ್ಡನ್ನ ಇಟ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ದೆ, ಆದ್ರೆ ತಂದೆ ತಾಯಿ ಆದ್ಮೇಲೆ ಅವಳ ಕಷ್ಟಕ್ಕೆ ನಾವು ಕೂಡ ಆಗ್ಬೇಕು ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ರೀ ಈ ದುಡ್ಡನ್ನ ತಗೊಂಡಿದ್ದು, ನಾನೇನು MLA ಅಥವಾ ಆ ಲಾಯರ್ ಹತ್ರ ಹೋಗಿ ಕೈ ಚಾಚಿ ಯಾವುದೇ ದುಡ್ಡನ್ನ ಇಸ್ಕೊಂಡಿಲ್ಲ ರೀ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಸಾಕ್ ಸುಮ್ನೆ ಇರಮ್ಮ, ಅವಳು ಮಾಡಿರೋ ನಾಟಕನ ನಂಬಿ ಅವಳ ಹತ್ರ ಲಂಚ ಇಸ್ಕೊಂಡ್ ಬಂದು ಇವಾಗ ಈ ರೀತಿ ಮಾತಾಡ್ತಾ ಇದೀಯ ಅಂದಾಗ, ಭಾರ್ಗವಿ ಏನ್ ಮಾತಾಡ್ತಾ ಇದೀಯಾ, ನೀನ್ ಹೇಗ್ ಮಗಳು ನನ್ಗೆ, ಬೃಂದ ಕೂಡ ಹಾಗೆ ಮಗಳು, ಅವಳ ಜೀವನನು ಕೂಡ ನನ್ಗೆ ಚೆನ್ನಾಗಿರ್ಬೇಕು ಅಷ್ಟೇ, ನೋಡಿ ನೀವೆಷ್ಟು ಸಲ ಏನ್ ಹೇಳಿದ್ರು ಅಷ್ಟೇ, ಇದು ಬೃಂದ ದುಡ್ಡು, ನಾನು ಯಾರ ಹತ್ರನೂ ಕೂಡ ಕೈ ಚಾಚಿ ದುಡ್ಡನ್ನ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ JP ಕೂಡ ಫುಲ್ ಖುಷಿಯಾಗಿ ಊಟ ಮಾಡೋಕೆ ಕೂತಿರ್ಬೇಕಾದ್ರೆ, ಬೃಂದ ನೀನು ಬಂದು ನಮ್ ಜೊತೆ ಕುತ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ಅವಾಗ ಅವಳಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಸಾಕ್ಷಿ ಎಲ್ಲರಿಗೂ ಊಟ ಬಡಿಸು ಅಂತ ಹೇಳಿದಾಗ, ಸಾಕ್ಷಿ ಕೂಡ ಕೋಪ ಮಾಡ್ಕೊಂಡು ಊಟ ಆಗ್ತಾ ಇರ್ಬೇಕಾದ್ರೆ, ನಿಜವಾಗ್ಲೂ ಕೂಡ ನೀನ್ ಇವತ್ತು ಒಳ್ಳೆ ಗುಡ್ ಜಾಬ್ನೇ ಮಾಡಿದೀಯಾ, ನನ್ ಸೊಸೆ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ JP ಹೇಳ್ತಾರೆ. ಹಾಗೆ ಚರಣ್ ಏನ್ ಗೊತ್ತಾ, ನೀನ್ ಎಲ್ಲಾ ವಿಚಾರದಲ್ಲೂ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಮನೆಗೆ ತಕ್ಕ ಸೊಸೆನ ತಗೊಂಡ್ ಬಂದಿದ್ಯಾ ಅಂತ ಹೇಳಿದ ತಕ್ಷಣ ಚರಣ್ಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇದೇ ಖುಷಿಯಲ್ಲಿ ನಿನ್ಗೇನ್ ಬೇಕೋ ಅದನ್ನ ಕೊಡಿಸ್ತೀನಿ, ಏನ್ ಬೇಕು ಕೇಳು ಬೃಂದ ಅಂತ ಹೇಳಿದಾಗ, ಸೊಸೆ ಆಗಿ ನಿಮ್ ಮುಂದೆ ಈ ರೀತಿ ಕೇಳೋದು ತಪ್ಪು ಅಂತ ಗೊತ್ತು, ಆದ್ರೂ ಕೂಡ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನಾನು ಮತ್ತೆ ಚರಣ್ ಇಬ್ರು ಕೂಡ ಮದ್ವೆ ಆಗಿ 1 ವರ್ಷ ಆಯ್ತು, ಆದ್ರೂ ಕೂಡ ಎಲ್ಲೂ ಹೋಗಿಲ್ಲ, ಹನಿಮೂನಿಗೆ ಕಳಿಸ್ತೀರಾ ಅಂತ ಹೇಳಿದಾಗ, ಅಯ್ಯೋ ಈ ವಿಚಾರನ ನಾನ್ ಮರ್ತೇ ಹೋಗಿದ್ದೆ, ನೆನ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ಬೃಂದ ಅಂತ ಹೇಳ್ತಾನೆ. ಹೇಳು ನೀನ್ ಎಲ್ಲಿ ಹೋಗ್ಬೇಕು ಅಂತ ಹೇಳು, ಫಾರಿನ್ ಟ್ರಿಪ್ ನ ಪ್ಲಾನ್ ಮಾಡು, ನಾನ್ ನಿನ್ನ ಕಳ್ಸ್ಕೊಡ್ತೀನಿ ಅಂತ JP ಕೂಡ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಭಾರ್ಗವಿ ಅಪ್ಪನು ಕೂಡ ನೋಡ್ದ, ನಮ್ಮ ಹತ್ರ ಬಂದ್ಬಿಟ್ಟು ಅಷ್ಟೆಲ್ಲ ನಾಟಕ ಮಾಡಿ ಹೋಗಿ ಅವ್ರ ಅಮ್ಮನ ಹತ್ರ ಸಂಸಾರ ಸರಿ ಇಲ್ಲ, ಈ ದುಡ್ಡನ್ನ ಇಟ್ಕೋ ಅಂತ ಹೇಳಿದಾಳೆ, ಇದನ್ನ ಯಾರಾದ್ರೂ ನಂಬ್ತಾರ ನೋಡು ಭಾರ್ಗವಿ ಅಂತ ಅವ್ರ ಅಪ್ಪ ಹೇಳ್ತಾ ಇರ್ಬೇಕಾದ್ರೆ, ಭಾರ್ಗವಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಅವಳ ಸ್ವಾರ್ಥಕ್ಕೋಸ್ಕರ ಅವಳು ಏನ್ ಬೇಕಿದ್ರು ಮಾಡ್ತಾಳೆ, ಯಾವ ಲೆವೆಲಿಗೆ ಬೇಕಿದ್ರು ಇಳಿತಾಳೆ ಅಂತ ಹೇಳಿದ ತಕ್ಷಣ, ಈ ಕಡೆ ಬೃಂದ ಕೂಡ ತಿಂಡಿನ ತಿಂತ ಇರ್ಬೇಕಾದ್ರೆ, ಬೃಂದ ಇನ್ನೊಂದು ವಿಚಾರ, ಏನ್ ಹೇಳಿ ಮಾವ, ನಿಮ್ ಸೊಸೆ ಆಗಿ ನಾನ್ ನಿಮ್ ಮಾತನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿದಾಗ, ನೆಕ್ಸ್ಟ್ ಇಯರಿಂಗು ಕೂಡ ಭಾರ್ಗವಿ ಬರಬಾರ್ದು, ಒಂದ್ ಪಕ್ಷ ಅವಳು ಬಂದಿಲ್ಲ ಅಂದ್ರೆ ಕೇಸು ನೆಕ್ಸ್ಟ್ ಇಯರಿಂಗ್ ಅಲ್ಲೇ ಮುಗ್ದೋಗುತ್ತೆ, ಅದನ್ನ ನಾನ್ ನೋಡ್ಕೊಳ್ತೀನಿ, ಹೇಗಾದ್ರೂ ಮಾಡಿ ನೀನು ಮುಂದೆನೂ ಕೂಡ ಭಾರ್ಗವಿನ ತಡಿಬೇಕು ಅಂತ ಹೇಳಿದಾಗ, ಆ ಕೆಲ್ಸನ ನಾನ್ ಮಾಡ್ತೀನಿ, ಅವಳು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಬರೋದಿಲ್ಲ, ಇನ್ಮೇಲೆ ನಾನೇ ಆಟ ಆಡಿಸ್ತೀನಿ ಅಂತ ಹೇಳಿದ ತಕ್ಷಣ JPಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ನೆಕ್ಸ್ಟ್ ಭಾರ್ಗವಿ ಬೃಂದ ಇಬ್ರು ಕೂಡ ಮೀಟ್ ಆದಾಗ, ನಿನ್ ಮಾತನ್ನ ನಂಬೋಕೆ ನಾನು ಅಮ್ಮ ಅಲ್ಲ, ನೀನು ಎಷ್ಟು ವಿಷಕಾರಿ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂದಾಗ, ಹೌದು ಕಣೆ, ನನ್ನ ಸಂಸಾರ ನನ್ನ ಫ್ಯಾಮಿಲಿ ಅಂತ ಬಂದಾಗ ನಾನು ಯಾರನ್ನ ಬೇಕಿದ್ರು ಬಳಸ್ಕೊಳ್ತೀನಿ, ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತೀನಿ ಅಂತ ಬೃಂದ ಹೇಳ್ತಾಳೆ. ಆ ಮಾತನ್ನ ಕೇಳಿಸ್ಕೊಂಡು ಭಾರ್ಗವಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.